ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವತಿಯಿಂದ ನವೆಂಬರ್ 25ರಿಂದ ಡಿಸೆಂಬರ್ 10ರವರೆಗೆ ಪರಿಷ್ಕೃತ ರಾಷ್ಟ್ರೀಯ ಕ್ಷಯರೋಗ ನಿಯಂತ್ರಣ ಕಾರ್ಯಕ್ರಮ ನಡೆಯಲಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ರಾಮಕೃಷ್ಣರಾವ್ ತಿಳಿಸಿದರು. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಕ್ಷಯರೋಗವು ಪ್ರಾಚೀನ ಕಾಲದಿಂದಲೂ ಇರುವ ಸಾಂಕ್ರಾಮಿಕ ಕಾಯಿಲೆಯಾಗಿದೆ. ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಮನೆ ಮನೆಗೆ ತೆರಳಿ ಕ್ಷಯರೋಗದ ಬಗ್ಗೆ ಅರಿವು ಮೂಡಿಸಿ ರೋಗ ಲಕ್ಷಣವುಳ್ಳ ವ್ಯಕ್ತಿಗಳನ್ನು ಗುರುತಿಸಿ ಪತ್ತೆ ಹಚ್ಚಿ ಚಿಕಿತ್ಸೆಗೆ ಒಳಪಡಿಸುವ ಕಾರ್ಯವನ್ನು ಹಮ್ಮಿಕೊಂಡಿದ್ದೇವೆ ಅಂತ ಹೇಳಿದರು. ಉದ್ದೇಶ ಇಲ್ಲಿ ಇವತ್ತೇನು ಅಂತಂದ್ರೆ we want to detect the TB patients very early. So ಸಕ್ರಿಯವಾಗಿ ಈ ರೋಗವನ್ನು ಪತ್ತೆ ಮಾಡುವಂತಹ ಚಿಂತನೆಯಲ್ಲಿ ಈ ಜಿಲ್ಲೆಯಲ್ಲಿ ಸುಮಾರು 22 ಲಕ್ಷ ಜನಸಂಖ್ಯೆ ತಿಳ್ಕೊಂಡ್ರೆ ಸುಮಾರು 12-15% ಅಂತಂದ್ರೆ ಸುಮಾರು 3,35,000 ಮಂದಿಯನ್ನು ನಾವು ದಿನಾಂಕ 25 ಇದೇ ನವೆಂಬರ್ ನಾಡು ಸೋಮವಾರದಿಂದ 15 ದಿನಗಳ ಕಾಲ 10 ಡಿಸೆಂಬರ್ 2019ರವರೆಗೆ ಈ ಕಾರ್ಯಕ್ರಮವನ್ನು 2 ವಾರಗಳ ಕಾಲ ನಾವೊಂದು ಪಾಕ್ಷಿಕವಾಗಿ ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ಯಾರು ಇದಕ್ಕೆ ವಲ್ನರಬಿಲಿಟಿ ಇದ್ದಾರೆ ಅಂತಂದ್ರೆ ಯಾರು ಅಪೌಷ್ಟಿಕತೆಗೆ ಹೆಚ್ಚು ಒಳಗಾಗಿರ್ತಾರೆ, ಚಿಕ್ಕ ಮಕ್ಕಳು ಇರಬಹುದು, ಅತಿಯಾಗಿ ಧೂಮಪಾನ ಸೇವನೆ ಮಾಡುವಂಥ ವ್ಯಕ್ತಿಗಳು, ಮಧುಮೇಹ, HIV ಸೋಂಕಿತರು, ಕಲ್ಲುಕೋರೆಯಲ್ಲಿ ಕೆಲಸ ಮಾಡುವವರು ಅಥವಾ ಸ್ವಾಧಾರ ಗ್ರಹಗಳು ಅಥವಾ ಓಲ್ಡ್ ಏಜ್ ಹೋಮ್ ಅಲ್ಲಿ ಇರುವಂತವರು, ಮೈಗ್ರೆಂಟ್ಸ್ ಪಾಪ್ಯುಲೇಷನ್ ಇರ್ತವೆ, ಹೊರ ಜಿಲ್ಲೆಯಿಂದ ಅಥವಾ ರಾಜ್ಯಗಳಿಂದ ಬಂದಂತ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಬದ್ರುದ್ದೀನ್ ಉಪಸ್ಥಿತರಿದ್ದರು.